ಏನು ಹುಷಾರಿಲ್ಲ ನಿಂಗೆ? ಅಯ್ಯೋ ಡಾಕ್ಟ್ರೇ, ಏನು ಕೇಳ್ತೀರ? ನೆಗಡೆ, ಕೆಮ್ಮು, ಜ್ವರ, ಕಾಲು ನೋವು, ಮೈಕೈ ನೋವು, ತಲೆ ಭಾರ, ಸುಸ್ತು ಎಲ್ಲ ಆಗ್ತೈತಿ. ಏನು ಊಟ ಮಾಡಿದ್ರಿ? ಯಾವ ಊರಿಗೆ ಹೋಗಿದ್ರಿ? ನೀನೇನ ಚೇಂಜ್ ಗಿಂಜ್ ಆಗಿತ್ತೇನೋ? ಯಾವಾಗಿಂದ ಜ್ವರ? ಅಯ್ಯೋ 3-4 ದಿವಸದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತವೆ. ಮಾತ್ರೆ ತಕೊಂಬದು ನುಂಗದು, ಮಾತ್ರೆ ತಕೊಂಬದು ನುಂಗದು. ಇವ್ರ ದೂರ ಯಾರು ಬರ್ತಾರೆ ಅಂತ. ಅವ್ನು ಚಿಂಟುಗೂ ಹುಷಾರಿಲ್ಲ. ಇಬ್ರಿಗೂ ಚೆನ್ನಾಗಿಲ್ಲ, ಅಡುಗೆ ಮಾಡಿ ಕರಿಲ್ಲ. ಇವ ಅಜ್ಜ ಬರ್ರಿ ನಿಧಾನ ಕರ್ಕೊಂಡು ಹೋಗ್ತೀನಿ ಅಂತಂದು ಆ ಗಾಡಿ ಕುಂಡಿಸ್ಕೊಂಡು ಬಂತು. ಅದಕ್ಕೆ ಬಂದ್ವಪ್ಪ. ನೋಡಿರೆ ಆ ಹುಡುಗ ಹೆಂಗ್ ಸೀನ್ತೈತಿ. ರಾತ್ರೆಲ್ಲ ಸೀನದೆ ಹಿಂಗೆ. ಅಯ್ಯೋ ಅಜ್ಜಿ ಮೊಮ್ಮಗೂ ಹುಷಾರಿಲ್ದಂಗಾಗಿ ಪಾಪ ಏನು ಮಾಡ್ತಾರೆ. ಆ ಹುಡುಗಂಗೆ ಅಡುಗೆ ಮಾಡಕ್ ಬರಲ್ಲ, ಈ ಅಜ್ಜಿಗೆ ಹುಷಾರಿಲ್ಲ, ಆ ಹುಡುಗಂಗೂ ಹುಷಾರಿಲ್ಲ. ನಾವೇ ಯಾರನ್ನಂತಿತ್ತು ಒಂದೊಂದು ತುತ್ತು ಕೊಡ್ತೀವಿ. ಬಾಟ್ಲಾಕಿದ್ದೀನಿ, ಸುಸ್ತೆಲ್ಲ ಹೋಗ್ತೈತೆ, ಹುಷಾರಾಗ್ತೀರಾ? ಮತ್ತೀಗ ಮಾತ್ರೆ ಬರ್ಕೊಟ್ಟಿದ್ದೀನಿ. ಬೆಳಗ್ಗೆ ಊಟಕ್ಕಿಂತ ಮುಂಚೆ ಒಂದು ಊಟ ಆಗಿದ್ಮೇಲೆ 2 ನುಂಗ್ಬೇಕು. ಹೆಂಗ ಮತ್ತೀಗ ಮಧ್ಯಾಹ್ನನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ, ಹಂಗೆ ನುಂಗ್ಬೇಕು. ಮತ್ತೀಗ ಬಿಸಿನೀರು ಕಾಸ್ಕೊಂಡು ಕುಡೀರಿ. ಸರಿ ಡಾಕ್ಟ್ರೇ. ಚಿಂಟು ಬಾರೋ. ನಮ್ಮ ಅಜ್ಜಿ ಒಂದ್ ಕಡೆ ಗೊರಕೆ ಹೊಡಿತೈತೆ, ನಾನೊಂದ್ ಕಡೆ ಗೊರಕೆ ಹೊಡಿತೀನಿ. ಸೀನ್ ಅಂದ್ರೆ ಸೀನು. ಮೂಗ್ನಾಗೆಲ್ಲ ನಸ ನಸ ಅಂತೈತಿ, ಗಂಟ್ಲಾಗೆಲ್ಲ ನಸ ನಸ ಅಂತೈತಿ ಡಾಕ್ಟ್ರೆ. ಸೀದಿ ಸೀದಿ ಮೂಗೆಲ್ಲ ಕೆಂಕೈ. ಅಲ್ವಲ್ಲ ಅಂತದೇನ್ ತಿಂದಲ್ಲ? ಏನಿಲ್ಲ ಡಾಕ್ಟ್ರೆ, ನಾನು ಅದಾದ ಮದುವೆಗೆ ಹೋಗಿದ್ದೆ. ಅಲ್ಲಾಸ್ ನೀರ್ ಕುಡ್ದು ಇಲ್ಲಾಸ್ ನೀರ್ ಕುಡ್ದು ನೆಗದಾಗ್ಬಿಟ್ಟೈತಿ. ಜ್ವರ ಬಂದಿತ್ತು. ನಮ್ಮ ಅಜ್ಜಿ ಜೊತೆ ಕುತ್ಕೊಂಡು ತಿಂದೆ. ನಂಗೆ ಜ್ವರ ಬಂದಿತ್ತು, ನಮ್ಮ ಅಜ್ಜಿಗೂ ಜ್ವರ ಬಂದ್ಬಿಡ್ತು. ಅಲ್ವಲ್ಲ ಚಿಂಟು, ಯಾರನ್ನ ಹುಷಾರಿಲ್ದಾಗ ಜೊತೆ ಕುಂಡಿಸ್ಕೊಂಡು ಊಟ ಮಾಡ್ತಾರೆ. ನೀನ್ ಯಾಕೆ ಜೊತೆ ಕುತ್ಕೊಂಡು ತಿಂದೆ? ಸಪ್ರೇಟಾಗಿ ಕೊಡ್ಬೇಕಿತ್ತ ನಿಮ್ಮ ಅಜ್ಜಿಗೆ? ಪಾಪ ನೋಡಿ, ನೀನ್ ಮಾಡಿರೋ ತರ್ಲೆಯಿಂದ ನಿಮ್ಮ ಅಜ್ಜಿಗೆ ಹುಷಾರಿಲ್ಲ. ಸರಿ ಆಯ್ತು, ಇಂಜೆಕ್ಷನ್ ಕೊಡ್ತೀನಿ, ತಿರಿಕ. ಚುಚ್ಚಿಸ್ಕೊಂಡು ಅವು ಯೂಟ್ಯೂಬ್ ಗಂಟಾಗ್ಯವ. ನನಗೆ ಬೇಡ, ನನಗೆ ಮಾತ್ರ ಕೊಡ್ರಿ. ಸರಿ, ಮಾತ್ರ ಸಿರಪ್ ಕೊಡ್ತೀನಿ, ಕುಡಿತೀಯಾ? ಸಿರಪ್ ವಿಷ ಅಂತ ಬೇಡ, ಕೊಡೋರಿ ಸೀಗಿರ್ಬೇಕು ಅನ್ಬಿಟ್ಟು ಕೊಡಿ ಡಾಕ್ಟ್ರೆ. ಬಲ್ಲನ್ ಮಗ ಕಣ ನೀನು. ನಿಮಗೆ ಯಾಕ ನನಗೆ ಸಂಕಟ ಬೆಕ್ಕಿಗಾಟ, ಇಲ್ಲಿ ಪ್ರಾಣ ಸಂಕಟ ಮಂಗಿ. ಹುಷಾರಿಲ್ಲ ಅಂದ್ರೆ ಚೆನ್ನಾಗಿ ಗಾದೆ ಹೇಳ್ತೀಯ ನೋಡು. ಏನಿಲ್ಲ, ಜ್ವರ ಇಲ್ಲ ಹೇಳು. ಮೈ ಬೆಚ್ಚಗೈತೆ ಒಂದಿಟ್ಟು, ನೆಗಡಿ ಒಂದಿಷ್ಟು ಜಾಸ್ತಿ ಆಗೈತೆ ಅಷ್ಟೇ. ಏನು ಗುಡ್ಡಜ್ಜಿ, ಏನು